ಮೈಸೂರಿನ ಬಿಎಸ್ಎಸ್ ವಿದ್ಯೋದಯ ಕೃಷ್ಣಮೂರ್ತಿಪುರಂನಲ್ಲಿ ರಾಷ್ಟ್ರ ಸಂಸ್ಕೃತಿ ಪೋಷಣೆ ಪ್ರಶಸ್ತಿ ಪುರಸ್ಕೃತ ಸಂಘಟನೆಯಾದ ಆದರ್ಶ ಸೇವಾ ಸಂಘದ ವತಿಯಿಂದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ತೇರ್ಗಡೆ ಹೊಂದಿದ ವಿಪ್ರ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಟಿಎಸ್ ಶ್ರೀವಸ್ತ ಅವರು ದೀಪ ಬೆಳಗಿಸಿ ಪುಷ್ಪಾರ್ಚನೆ ಮಾಡಿ ಉದ್ಘಾಟಿಸಿದರು. ಆದರ್ಶ ಚೈತನ್ಯ ರತ್ನ, ಆದರ್ಶ ಸೇವಾರತ್ನ, ಆದರ್ಶ ಪ್ರತಿಭಾರತ್ನ, ಆದರ್ಶ ಯುವ ಪ್ರತಿಭಾರತ್ನ, ಆದರ್ಶ ಬಾಲ ಪ್ರತಿಭಾರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಪ್ರೊಫೆಸರ್ ಎಸ್ ರಾಮಪ್ರಸಾದ್, ಎಂಎಸ್ ನರಹರಿಬಾಬು, ಬಿಆರ್ ನಾಗರಾಜು ಅಧ್ಯಕ್ಷರು, ಆದರ್ಶ ಸೇವಾ ಸಂಘ ಮೈಸೂರು, ರಾಮಕೃಷ್ಣ ಕಾರ್ಯದರ್ಶಿಗಳು, ಆದರ್ಶ ಸೇವಾ ಸಂಘ ಮೈಸೂರು, ಕೆಎಸ್ ಚಂದ್ರಶೇಖರ್, ಶ್ರೀಮತಿ ಶೋಭಾ ಗುಂಡೂರಾವ್ ಮೈಸೂರು, ಶ್ರೀಮತಿ ಸುಷ್ಮಾ ಶೇಷಾದ್ರಿ ಬೆಂಗಳೂರು, ಕುಮಾರಿ ಪ್ರಿಯಾಜಿ ಮೈಸೂರು, ಚಿ ಅನಘಾ ಹೆಚ್ ಪ್ರಸಾದ್ ಮೈಸೂರು, ಶತಾಯುಷಿ ಶ್ರೀಮತಿ ಸುಶೀಲಮ್ಮ, ಎಸ್ ಸುಂದರೇಶ್, ನರಸಿಂಹಮೂರ್ತಿ, ಗೋಪಾಲ್, ಅನ್ನಪೂರ್ಣ ಗುಂಡೂರಾವ್, ರಾಜೇಶ್ ಗುಂಡೂರಾವ್, ವಿದ್ಯಶಂಕರ್, ಗೀತಾ ವಿದ್ಯಶಂಕರ್, ಅಮಿತ್, ವರುಣ್ ಸಂದರ್ಭದಲ್ಲಿ ವಿಪ್ರ ವಿದ್ಯಾರ್ಥಿನಿಯರ ಪೋಷಕರು ಹಾಜರಿದ್ದರು. ವಿಭಾಗಗಳಿಗೆ ಡಿಸ್ಟ್ರಿಕ್ಟ್ ಮ್ಯಾಥಮೆಟಿಕಲ್ ಸ್ಟ್ರಕ್ಚರ್ ವಿಷಯಗಳ ಕುರಿತು ಪಠ್ಯಪುಸ್ತಕಗಳನ್ನು ರಚಿಸಿರುತ್ತಾರೆ. ಹಲವಾರು ಸಾಮಾಜಿಕ ಸಂಘಟನೆಗಳೊಂದಿಗೆ ಗುರುತಿಸಿಕೊಂಡಿದ್ದಾರೆ. 2003ರಲ್ಲಿ ರೋಟರಿ ಶಿಕ್ಷಕ ಪ್ರಶಸ್ತಿ ಹಾಗೂ 2008ರಲ್ಲಿ ಹೊಯ್ಸಳ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಅವಶ್ಯಕತೆ ಇರುವವರಿಗೆ, ಬಡ ಹಾಗೂ ಹಿಂದುಳಿದ ವರ್ಗಗಳಿಗೆ ಸೇವೆ ಸಲ್ಲಿಸುವ ಸಂಘಟನೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ ಬೆಂಬಲ ನೀಡುತ್ತಾ ಬಂದಿದ್ದಾರೆ. ಆದರ್ಶ ಸೇವಾ ಸಂಘದ ಮಾರ್ಗದರ್ಶಕರಾಗಿರುತ್ತಾರೆ. ತಮ್ಮ ತಂದೆಯವರ ಹೆಸರಿನಲ್ಲಿ ವಿದ್ಯಾರ್ಥಿ ವೇತನವನ್ನು ನೀಡುತ್ತಿದ್ದು, ಯುವ ಪ್ರತಿಭಾವಂತ ವಿದ್ಯಾರ್ಥಿನಿಯನ್ನು ಗಮನಿಸಿ ಪ್ರತಿಭಾ ಆದರ್ಶ ಸೇವಾ ರತ್ನ ಪ್ರಶಸ್ತಿಯನ್ನ ಮೈಸೂರು ವಿಭಾಗಗಳಿಗೆ ಡಿಸ್ಟ್ರಿಕ್ಟ್ ಮ್ಯಾಥಮೆಟಿಕಲ್ ಸ್ಟ್ರಕ್ಚರ್ ವಿಷಯಗಳ ಕುರಿತು ಪಠ್ಯಪುಸ್ತಕಗಳನ್ನು ರಚಿಸಿರುತ್ತಾರೆ. ಹಲವಾರು ಸಾಮಾಜಿಕ ಸಂಘಟನೆಗಳೊಂದಿಗೆ ಗುರುತಿಸಿಕೊಂಡಿದ್ದಾರೆ. 2003ರಲ್ಲಿ ರೋಟರಿ ಶಿಕ್ಷಕ ಪ್ರಶಸ್ತಿ ಹಾಗೂ 2008ರಲ್ಲಿ ಹೊಯ್ಸಳ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಅವಶ್ಯಕತೆ ಇರುವವರಿಗೆ, ಬಡ ಹಾಗೂ ಹಿಂದುಳಿದ ವರ್ಗಗಳಿಗೆ ಸೇವೆ ಸಲ್ಲಿಸುವ ಸಂಘಟನೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ ಬೆಂಬಲ ನೀಡುತ್ತಾ ಬಂದಿದ್ದಾರೆ. ಆದರ್ಶ ಸೇವಾ ಸಂಘದ ಮಾರ್ಗದರ್ಶಕರಾಗಿರುತ್ತಾರೆ. ತಮ್ಮ ತಂದೆಯವರ ಹೆಸರಿನಲ್ಲಿ ವಿದ್ಯಾರ್ಥಿ ವೇತನವನ್ನು ನೀಡುತ್ತಿದ್ದು, ಯುವ ಪ್ರತಿಭಾವಂತ ವಿದ್ಯಾರ್ಥಿನಿಯನ್ನು ಗಮನಿಸಿ ಆದರ್ಶ ಸೇವಾ ರತ್ನ ಪ್ರಶಸ್ತಿಯನ್ನ ಮೈಸೂರು
ನೋಡಿ ಮ್ಯಾಮ್ ಈ ಕಡೆ ಆಗಿ ಅವರು ಬಹಳಷ್ಟು ವರ್ಷಗಳ ಕಾಲ ಆದರ್ಶ ಸೇವಾ ಸಂಘದ ಸೆಕ್ರೆಟರಿ ಆಗಿ ಮನೆ ಮನೆಗೆ ಹೋಗಿ ₹1 ₹2 ಕಲೆಕ್ಟ್ ಮಾಡಿ ಈ ಸಂಘವನ್ನು ಕಟ್ಟಿದವರು. ಅವರು 36 ವರ್ಷಗಳ ಹಿಂದೆ ಇಬ್ಬರೂ ಕೂಡ ಅನಂತನಾರಾಯಣ ನಮ್ಮ 3 ಜನರನ್ನ ಈ ಆದರ್ಶ ಸೇವಾ ಸಂಘಕ್ಕೆ ಕಾರ್ಯಕ್ರಮದವರು ಅವರು. ನಮಗೆ ಆದರ್ಶ ಸೇವಾ ಸಂಘ ಅಂದರೆ ABCD ಗೊತ್ತಿರಲಿಲ್ಲ, ಏನು ಕೆಲಸ ಮಾಡ್ತಾ ಇದೆ ಏನು ಅಂತ. ಅವರ ಕರೆದಂದು ಇಲ್ಲಿಯ ತನಕ ಬರೋದಕ್ಕೆ ಇವರ ತಂದೆ ಕಾರಣ. ಅದೇ ದುರದೃಷ್ಟವಶ ಅವರ ಮನೆಯವರು ಅನ್ನಪೂರ್ಣ ಅವರು ಬಂದಿದ್ದಾರೆ. ನಿಮ್ಮ ಎಲ್ಲಿ ವಿದ್ಯಾಶಂಕರ್ ಏನಪ್ಪ ಸಿದ್ದರಾಮಯ್ಯನ ಪಕ್ಕದಲ್ಲಿ ಕೂತ್ಕೊಂಡು ಅವ್ರ ತೊಡೆ ಮೇಲೆ ಕೈ ಇಟ್ಕೊಂಡು ಮಾತಾಡ್ತಾರೆ. ಮಾರನಿಗೆ DK ಶಿವಕುಮಾರ್ ಪಕ್ಕ ಇರ್ತಾನೆ. ಈವ್ನಿಂಗು ಲೋಕಸಭಾ ಸ್ಪೀಕರ್ ಬಿರ್ಲಾ ಜೊತೆಲಿ ಇರ್ತಾನೆ. ಇನ್ನೊಂದು ದಿವಸ ನೋಡಿದ್ರೆ ಜೈಪುರದ ಅರಮನೆಯಲ್ಲಿ ಇರ್ತಾನೆ. ಮತ್ತೊಬ್ಬ ಉದಯಪುರದಲ್ಲಿ ಇರ್ತಾನೆ. ನಿಜಕ್ಕೂ ಹೇಳ್ತಾ ಇದ್ದೀನಿ, ಸತ್ಯ ಹೇಳ್ತಾ ಇದ್ದೀನಿ, ಅತ್ಯದ್ಭುತವಾದ ಇಂಗ್ಲೀಷ್ ಕಮಾಂಡ್. ಅವ್ರ ಬಗ್ಗೆ ಹೊಟ್ಟೆ ಇದೆ ನನಗೆ, ಯಾಕೆಂದ್ರೆ ನನಗೆ ಇಂಗ್ಲೀಷ್ ಬರೋದಿಲ್ಲ, ಬೇರೆ ಅತ್ಯದ್ಭುತವಾದ ಅಂತ ಪ್ರತಿಯೊಂದೂ ನನ್ನ ಹತ್ರ ಹಂಚಿಕೊಳ್ತಾನೆ. ಅವನ ಜಾಣ್ಮೆ, ಅವನ ನಾಲೆಡ್ಜು, ಇಂಗ್ಲೀಷ್ ಕಮಾಂಡ್ ನನಗೆ ಅದು ವರ್ಣಿಸಲಿಕ್ಕೆ ಪದಗಳೇ ಇಲ್ಲ. ಅಂಥ ಮಗನನ್ನು ಹೆತ್ತ ಶೋಭಾ, ಇವರಿಗೆ ನಾವು ಗೌರವ ಸಲ್ಲಿಸ್ತಾ ಇರೋದು ಇದು ನಮಗೆ ಸಂದರ್ಭ. ಆದರ್ಶ ಒಡನಾಟದ ಈ ಒಡನಾಟದಲ್ಲಿ, ಸಂಪರ್ಕದ ಒಡನಾಟದಲ್ಲಿ ನನಗನ್ಸುತ್ತೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ಕಳೆದ 3 ವರ್ಷದಿಂದ ಆದರ್ಶ ಸೇವಾ ಸಂಘದ ಬ್ಯಾನರ್ನಲ್ಲಿ ಇಡೀ ಜಿಲ್ಲೆಗೆ ಕೊಡ್ತಾ ಬರ್ತಾ ಇರೋದು ಬಹಳ ಸಂತೋಷದ ವಿಷಯ. ಹೇಗೆ ಬರುತ್ತೆ, ಎಲ್ಲಿಂದ ಬರುತ್ತೆ, ಯಾವ ರೀತಿ ಸಂಗ್ರಹ ಮಾಡ್ತಾರೆ, ಏನೂ ಇಲ್ಲ. ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ, ಎಷ್ಟು ನಂಬರ್ಗಳನ್ನ ಯಾರ್ಯಾರು ತಗೊಂಡಿದ್ದಾರೆ ಅಂತ ಪಟ್ಟಿ ಮಾಡಿಸ್ತಾರೆ, ಅವರನ್ನ ಕರೆಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ಪೋಷಕರೊಂದಿಗೆ ಬರಬೇಕು ಅಂತ ಹೇಳಿ ಮಾಡಿ 10 ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಕಳೆದ 1 ತಿಂಗಳಿಂದ ಇದೇ ರೀತಿ ಒಂದು ಕಾರ್ಯಕ್ರಮವನ್ನು ಒಂಟಿಕೊಪ್ಪಲಿನ ಆಂಡಾಳ್ ಮಂದಿರದಲ್ಲಿ ನಡೆಸಿದ್ದು ನೆನಪಿಗೆ ಬರ್ತಾ ಇದೆ. ಅಂದ್ರೆ ಈ ರೀತಿ ಮಕ್ಕಳಿಗೆ ಯಾರೆಲ್ಲ ಹೆಚ್ಚಿನ ಅಂಕಗಳನ್ನ ಪಡೆದಿರ್ತಾರೆ ಅವರಿಗೆ ಬೆಂತಟ್ಟುವಂತ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವು ವಿದ್ಯೆ ಒಳ್ಳೆ ನಂಬರ್ ತಗೊಳ್ಳಿ, ಒಳ್ಳೆ ರೀತಿಯಲ್ಲಿ ಸಮಾಜಕ್ಕೆ ಮಾದರಿ ಆಗುವಂತ ರೀತಿಯಲ್ಲಿ ಸಮಾಜವನ್ನು ಮುನ್ನಡೆಸುವಂತ ವ್ಯಕ್ತಿಗಳು ಆಗಲಿ ಅಂತ ಹೇಳಿ ಅವರು ಹರಸಿ ಹಾರೈಸಿ ಈ ತರದ ಪ್ರತಿಭಾ ಪುರಸ್ಕಾರವನ್ನ ಮಾಡ್ತಾ ಇದ್ದಾರೆ. ನಾವು ಇತ್ತೀಚೆಗೆ ನನಗನ್ಸುತ್ತೆ 1 ವಾರದ ಹಿಂದೆ ಇರಬಹುದೇನೋ, ನಾವು ಪತ್ರಿಕೆಗಳಲ್ಲಿ ಒಂದು ಲೇಖನವನ್ನು ಓದಿದ್ವಿ. ವೃದ್ಧ ತಂದೆ ತಾಯಿಗಳು ಅವರಿಬ್ಬರು ಹಾಸ್ಟೆಲ್ ಯಾವುದೋ ವೃದ್ಧಾಶ್ರಮದಲ್ಲಿ ಸೇರಿಸಿದ್ದಾರೆ. ಅವ್ರಿಗೆ 3 ಜನ ಹೆಣ್ಮಕ್ಳು, 3 ಜನ ಚೆನ್ನಾಗಿ ಓದ್ಲಿ ಅಂತ ಹೇಳಿ ಅವರನ್ನು ವಿದ್ಯಾಭ್ಯಾಸವನ್ನ ಚೆನ್ನಾಗಿ ಕೊಡಿಸಿ 3 ಕಡೆ ಕೆಲಸದಲ್ಲಿದ್ದಾರೆ. 2 ಭಾರತದಲ್ಲಿದ್ದಾರೆ, 1 ವಿದೇಶದಲ್ಲಿದ್ದಾರೆ. ಆ 3 ಜನ ತಂದೆ ತಾಯಿಯನ್ನ ನೋಡ್ಕೊಳಕ್ಕಾಗಲ್ಲ ಅನ್ನುವ ಹೆಣ್ಮಕ್ಳವರು ಕೊನೆಗೆ ಅವ್ರ ವೃದ್ಧಾಶ್ರಮಕ್ಕೆ ತಂದೆ ತಾಯಿಯನ್ನ ಸೇರಿಸಿದ್ದಾರೆ. ಸೇರಿಸಿದ ನಂತರ ವೃದ್ಧರು ಒಬ್ರು 87 ವರ್ಷದ ಹಿರಿಯ ಜೀವ ಕಾಲ ಆಗಿದ್ದಾರೆ. ಆಮೇಲೆ ಅವ್ರ ಮನೆಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದ್ರೆ ಹೆಣ್ಮಕ್ಳು ಹೇಳ್ತಾರೆ, ನಮಗೇನು ಪುರ್ಸೊತ್ತಿಲ್ಲ, ಬರೋಕ್ಕಾಗಲ್ಲ, ಆ ಡಿಸ್ಟೆನ್ಸ್ ಎಲ್ಲ, ನೀವೇ ವೃದ್ಧಾಶ್ರಮದಲ್ಲಿ ಶವ ಸಂಸ್ಕಾರ ಮಾಡಿಬಿಡಿ, ಅದರ ವಿಡಿಯೋ ನಮಗೆ ತೋರಿಸಿ, ಅವರೇನಾ ಅಂತ ಖಚಿತ ಮಾಡ್ಕೋತೀವಿ ಅಷ್ಟೇನೆ, ವಿಡಿಯೋ ತೋರಿಸಿ ನೀವು ಸಂಸ್ಕಾರ ಮಾಡಿ ಅಂತ ಹೇಳುವಂತ ಹೀನ ಸಂಸ್ಕೃತಿಯ ಹೆಣ್ಣುಮಕ್ಕಳು. ಆ ಫಾರಿನ್ ಇದ್ಲಲ್ಲ, ಅವಳು ಫೋನ್ ಮಾಡಿ ಹೇಳ್ತಾಳಂತ ವೃದ್ಧಾಶ್ರಮದ ಮ್ಯಾನೇಜರ್ಗೆ,
ನನಗೂ ವಿಡಿಯೋ ಮಾಡಿ ಕಳಿಸಿ, ನಾನು ನೋಡ್ತೀನಿ, ವಿಡಿಯೋ ಲೈವ್ ಟೆಲಿಕಾಸ್ಟ್ ಮಾಡಿ ಅಂತ ಮಾಡ್ತಾ ಇದ್ದಾರೆ. ಇವರೇ ಕರ್ಸಿದ್ರು, ಪೌರೋಹಿತ್ಯನ ಕರ್ಸಿದ್ರು, ಏನೇನು ಮಾಡಬೇಕು ಶ್ರದ್ಧಾ ಭಕ್ತಿಯಿಂದ ಮಾಡ್ತಾ ಇದ್ದಾರೆ. ಮಾಡಿದ್ಮೇಲೆ ಫಾರಿನ್ಲಿರೋ ಹೆಣ್ಮಗಳು ಅಲ್ಲಿಂದ ಫೋನ್ ಮಾಡಿ ಹೇಳ್ತಾಳಂತೆ, ತುಂಬ ಹೊತ್ತು ತಗೋತಾ ಇದ್ದೀರಾ, ನಾವು ಇದನ್ನು ಬೇಗನೆ ಮಾಡಿ, ನಾವು ಸ್ನಾನ ಮಾಡಿ ಊಟ ಮಾಡಿ ಕೆಲ್ಸಕ್ಕೆ ಹೋಗಬೇಕು, ಬೇಗನೆ ಮಾಡಿ ಮುಗಿಸಕ್ಕೆ ಹೇಳ್ರಿ ಪುರೋಹಿತರಿಗೆ ಅಂತ. ಎಲ್ಲಿದ್ದೀವಿ ನಾವು ಅಂತ. ಅಂದರೆ ಇವತ್ತು ವಿದ್ಯೆ ಕಲಿಸಿದ್ದಾರೆ ಅವ್ರ ತಂದೆ ತಾಯಿ, ಕಲಿಸಿದ ನಂತರ ಅದು ಎಲ್ಲಿಗೆ ತಲುಪ್ಕೊಂಡಿದೆ ಅಂತ. ಇನ್ನೊಂದು ಘಟನೆ ಕಳೆದ ಒಂದು 6-7 ತಿಂಗಳಿಂದ ಎನ್ಕೋತೀನಿ ಬಂಧುಗಳ, ಬೆಂಗಳೂರಿನಲ್ಲಿ ಲೋಕಾಯುಕ್ತ ಒಬ್ರು ಮನೆ ರೈಡ್ ಮಾಡೋಕ್ಕೆ ಅಂತ ಹೋಯ್ತು. ಲೋಕಾಯುಕ್ತ ಬರ್ತಾರೆ ಅಂತ ಗೊತ್ತಾಗಿತ್ತು. ಅಷ್ಟೊತ್ತಿಗೆ ಅವರು ಮನೆ ಕಿಟಕಿಯಿಂದ ಒಂದು ಪಕ್ಕದ ಮನೆ ಕಾಂಪೌಂಡ್ ಒಳಗೆ 1-2 ಬ್ಯಾಗನ್ನು ಡಬ್ ಅಂತ ಎಸೆದ್ರು. ಈ ಲೋಕಾಯುಕ್ತ ಪೊಲೀಸರು ಗೊತ್ತಾಯ್ತು, ಏನೋ ಬ್ಯಾಗ್ ಬಿದ್ದಿದೆ ಪಕ್ಕದಲ್ಲಿ, ಈಗ ಮನೆಗೆ ಹೋಗೋ ಬದಲು ಫಸ್ಟ್ ಆ ಬ್ಯಾಗ್ ಎತ್ಕೊಳ್ಳೋಣ ಅಂತ ಹೋಗಿ ಬ್ಯಾಗ್ ಎತ್ಕೊಂಡಿದ್ದಾರೆ. ಬ್ಯಾಗ್ ಎತ್ಕೊಂಡು ಒಳಗಡೆ ನೋಡಿದ್ರೆ ಚಿನ್ನದ ಆಭರಣಗಳು ಜೊತೆಗೆ ಚಿನ್ನದ ಗಟ್ಟಿಗಳು ಸಿಕ್ತು ಲೋಕಾಯುಕ್ತದವ್ರಿಗೆ. ಆ ಮನೆಗೆ ಈ ಮನೆಗೂ ರೈಡ್ ಯಾವ ಮನೆಗೆ ಮಾಡಕ್ಕೆ ಬಂದಿದ್ರು ಆ ಮನೆ ಒಳಗೆ ಹೋದ್ರು. ಹೋದ್ರೆ ಯಾವ ಮನೆ ಅಂತ ಹೇಳಿದ್ರೆ ಅವರು ಹಾಲಿ ಅಂದರೆ ಈಗ ಮಾಜಿ ಸಚಿವರ ಮಾಜಿ ಆಪ್ತ ಕಾರ್ಯದರ್ಶಿ ಆ ಮನೆ ರೈಡ್ ಮಾಡೋಕ್ಕೆ ಅಂತ ಹೋಗಿದ್ರು. ಹೋದ್ರು, ಮನೆಯಲ್ಲಿ 9 ಕೋಟಿ ರೂಪಾಯಿ ಅಷ್ಟು ಮನೆಯಲ್ಲಿ ಹಣ ಸಿಕ್ತು, ಎಲ್ಲ ಸೀಸ್ ಮಾಡಿದ್ರು. ಮಾಡಿ ತಗೊಂಬಂದು ಅವನ್ನ ಪೂರ್ವಾಪರ ಎಲ್ಲ ಕೆದಕಿದ್ರೆ ಆ ಮನುಷ್ಯ ಬಳ್ಳಾರಿ ಜಿಲ್ಲೆಯ ಯಾವುದೋ ಹಳ್ಳಿಯಲ್ಲಿ ಏನು ಹುಟ್ಟಿದವನು ಬೆಳೆದವನು. ಅಲ್ಲಿ ಅವನ ಮನೆಯಲ್ಲಿ ಕಡು ಬಡತನ ಅಂದರೆ ಕಡು ಬಡತನ. ಎಷ್ಟು ಮಟ್ಟಕ್ಕೆ ಕಡು ಬಡತನ ಅಂತ ಅಂದರೆ ಅವನು ದಿನನಿತ್ಯ ಹೊಟ್ಟೆಗೆ ಏನು ಬೇಕೋ ಅದನ್ನು ತಗೊಳ್ಳೋದಕ್ಕೋಸ್ಕರ ಸ್ಮಶಾನದಲ್ಲಿ ಏನು ಅಂತ್ಯ ಸಂಸ್ಕಾರಕ್ಕೆ ಅಂತ ಇಟ್ಟಿರುವ ಹಣ್ಣುಗಳನ್ನು ತಗೊಂಡು ತೊಳೆದು ಮನೆಗೆ ತಗೊಂಬಂದು ಮನೆಯವ್ರ ಜೊತೆ ತಿಂತಾ ಇದ್ದಂಥ ಅಷ್ಟೊಂದು ಕಡು ಬಡತನದ ಒಂದು ಮನೆ ಅದು. ಅದಾದಮೇಲೆ ಯಾವುದೋ ಹಾಸ್ಟೆಲ್ಗೆ ಸೇರಿಕೊಂಡ, ಹಾಸ್ಟೆಲಲ್ಲಿ ತ್ರಿವಿಧ ದಾಸೋಹಗಳು ಎಲ್ಲ ಆಯಿತು ಅವನಿಗೆ. ಹಾಗಾಗಿ ಒಳ್ಳೆ ರೀತಿಯಲ್ಲಿ ಮಾರ್ಕ್ಸ್ ತಗೊಂಡ. ಇವತ್ತು ಸರ್ಕಾರಿ ನೌಕರನಾಗಿ ಒಬ್ಬ ಮಂತ್ರಿಯ ಮಾಜಿ PA ಆಗಿ ಅವನು ಕೆಲಸವನ್ನು ನಿರ್ವಹಿಸಿದ. ಅಂದರೆ ಅವನು ನಿರ್ವಹಿಸಿದ್ದ ಅವನ ಜೀವನ ಯಾವಾಗ ಪ್ರಾರಂಭ ಮಾಡಿದೆ, ನಾನು ಹೇಗಿದ್ದೆ, ಯಾವ ರೀತಿಯಲ್ಲಿ ಕಷ್ಟದಲ್ಲಿದ್ದೆ ಅನ್ನೋದನ್ನು ನೆನೆಸ್ಕೊಳ್ದೇನೆ ಯಾವುದೋ ಮಂತ್ರಿ PA ಆಗಿದ್ದಕ್ಕೆ ಸಿಕ್ಕಿದ್ದೆಲ್ಲ ಲೂಟಿ ಮಾಡಿ, ಈ ಕಡೆ ಲೂಟಿ ಮಾಡಿದ ಚಿನ್ನನೂ ಇಲ್ಲ, ಹಣನೂ ಇಲ್ಲ ಅವನ ಹತ್ರ.